ನಮಸ್ಕಾರ. ಹೇಳಿದ್ವಲ್ಲ, ಈಗ ದ್ವಾರಕೆಯಲ್ಲಿ ಮದ್ಯ ನಿಷೇಧ ಆಯಿತು. ಎಲ್ಲ ಕಡೆ ಮದ್ಯ ತಯಾರು ಮಾಡೋದಾಗಲಿ, ಆಮೇಲೆ ಕುಡಿತಾಗಲಿ ಎಲ್ಲ ಬಂದಾದು. ಮತ್ತು ಹುಡುಗರೆಲ್ಲ ಸಾತ್ವಿಕಕ್ಕೆ ಇಳಿದ ಮೇಲೆ ಕೃಷ್ಣ ಮತ್ತು ರುಕ್ಮಿಣಿ ಅಟ್ಟದ ಮೇಲೆ ಕುಂತಾಗ ರುಕ್ಮಿಣಿ ಕೇಳ್ತಾಳೆ, ಏನ್ರಿ ನಮ್ಮ ಮಕ್ಕಳು ಭಾಳ ಕೆಟ್ಟು ಹೋಗ್ಯಾರ ಅಂತಾಳೆ. ಅದು ಕಾಲದ ನಿಯಮ, ಅದು ಯಾರೇನು ಮಾಡೋಕ್ಕಾಗೋದಿಲ್ಲ, ಯಾರನ್ನ ಕೆಡ್ಸೋಕ್ಕಾಗೋದಿಲ್ಲ. ಕೆಟ್ಟಿದ್ದಾರೆ, ಕೆಡಲಿ. ನೀವು ನಮ್ಮ ಮಕ್ಕಳು ಕೆಟ್ಟದಕ್ಕೆ ನಮ್ಮ ಮೇಲೆ ನೀವು ಸಿಟ್ಟೇನು, ನೀವು ಚಲೋ ಹೊತ್ತಂಗೆ ಮಕ್ಕಳನ್ನ ಬೆಳೆಸಿರತ್ತೆ ನಮ್ಮ ಮೇಲೆ ಸಿಟ್ಟಿ ಬರ್ತೀರಿ ಅಂತ ರುಕ್ಮಿಣಿ ಕೇಳ್ತಾಳೆ. ಏನು ಯಾರ ಮೇಲೆ ಯಾರು ಸಿಟ್ಟು ಮಾಡೋದಿಲ್ಲ, ಅದು ಆಗುವಂಥದ್ದು ನಡೆಯುವಂಥದ್ದು ಅಂತನ್ನುವಲ್ಲಿ. ಮತ್ತು ಅಲ್ಲಿ ಕೂಡ ಒಂದು ಅಪಶಕನಗಳು, ಉತ್ಪಾತಗಳು ಶುರು ಆಕ್ಕವು. ರುಂಡಿಲ್ಲದ ಮುಂಡ ತಿರುಗಾಡೋದು, ಆಮೇಲೆ ಗೂಗಿಗಳು ಹಗಲಿ ಜೋಗಳ ಹಾಡೋದು, ಇಲಿಗಳು ಹೆಣ್ಮಕ್ಳ ತುರುಬು ಕಡಿಯೋದು, ಗಂಡಸರು ಊರು ಕಡಿಯೋದು, ಕಾಗೆಗಳು ಎಲ್ಲೆಂದಲ್ಲಿ ಅವು ಮೆಟ್ಟಾಡತೊಡಗುವಂಥದ್ದು ಇಂಥವೆಲ್ಲ. ಆಮೇಲೆ ನುರುಜುಗಲ್ಲಿಂದ ಸಣ್ಣ ನುಸುಗಂಥ ಗಾಳಿ ಎಲ್ಲ ಕಡೆ ಬೀಸೋದು, ಇಂಥ ಅಪಶಕನ. ಆಮೇಲೆ ಒದರವು ಅನ್ನುವಂಥದ್ದು, ನಾ ಬಂದೇನಿ ಅಂತ ಎಲ್ಲ ಮನೆ ಬಾಗಲ ಬಡ್ಕೊಂತ ತಿರುಗಾಡೋದು, ಇಂಥವೆಲ್ಲ ಅಪಶಕನ ಶುರು ಆಕ್ಕವ. ಆವಾಗ ರುಕ್ಮಿಣಿ ಕೇಳ್ತಾಳೆ, ಇಂಥ ಅಪಶಕನಕ್ಕೆ ಏನು ಮಾಡೋದ್ರಿ ಅಂತ ಕೇಳ್ತಾಳೆ. ಕೃಷ್ಣನ್ ಕೇಳ್ತಾಳೆ. ಅದಕ್ಕೆ ಒಂದೇ ಉಪಾಯ, ಅವ್ರು ಯಾರೂ ಇಲ್ಲಿರೋದು ಬೇಡ, ಅವ್ರನ್ನ ಪ್ರವಾಸಕ್ಕೆ ತೊಗೊಂಡು ಹೋಗ್ತೀನಿ ಅಂಥೇಳಿ ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾನೆ. ಪ್ರವಾಸ ಅಂದರೆ ಅದು ಈಗ ಎಲ್ಲಿದೆ ಅಂದರೆ ಅದು ಸೋಮನಾಥ್ ಅಂತ ಬರ್ತದೆ. ಸೋಮನಾಥ್ ಅದಕ್ಕೆ ಪ್ರವಾಸ ಅನ್ನೋದು. ಈಗ ಅದಕ್ಕೆ ಒಂದು ಕಡೆ ಪಿಂಡಾರಕ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಅದಕ್ಕೆ ಈಗ ವೇರಾವಳ ಅಂತಾರೆ. ಸೋಮನಾಥದಲ್ಲಿ ವೇರಾವಳ ಅಂತಂದರೆ ಅದು ಹಿಂದಿನ ಪಿಂಡಾರಕ, ಪ್ರವಾಸ ಅಂದ್ರೆ ಅದು ಈಗಿನ ಸೋಮನಾಥ. ಅದಕ್ಕೆ ಅಲ್ಲಿಗೆ ಪಿಂಡಾರಕ ಮತ್ತು ಇದು ಪ್ರವಾಸಕ್ಕೆ ಎಲ್ಲ ಯಾದವರನ್ನು ಕರ್ಕೊಂಡು ಯಾತ್ರೆ ಹೋಗೋದು ಅಂತ ತಯಾರು ಮಾಡ್ಕೋತಾರೆ. ಸರಂಜಾಂಶ ಯಾತ್ರೆ ಹೋಗಿ ರಾಮನ ಉಪಾಸನೆ, ನಿತ್ಯ ನೈಮಿತ್ತಿಕ ಕರ್ಮ, ಆಮೇಲೆ ಯಜ್ಞ ಯಾಗ ಹೋಮ ಹವನ ಇಂಥವೆಲ್ಲ ಮಾಡಿ ದೈವ ಚಿಂತನೆ ಮಾಡ್ತಾ ಅಲ್ಲಿ ಕಾಲು ಕಳೆದರೆ ಈ ಒಂದು ಋಷಿಗಳ ಶಾಪ ಕೊಟ್ಟಿದ್ರಲ್ಲ ಅದು ಸ್ವಲ್ಪ ದೂರ ಆಗ್ಬಹುದೇನೋ ಅಂಥೇಳಿ ಕೃಷ್ಣ ಹೇಳ್ತಾನೆ. ಆವಾಗ ಹಂಗೆ ಮಾಡಲಿ ಅಂತ ತಿಳ್ಕೊಂಡು ಎಲ್ಲ ಒಂದು ಊರಾಗ ಡಂಗ್ರ ಹೊಡಿಸ್ತಾರೆ. ಎಲ್ಲರೂ ನಿಮ್ಮ ಸರಂಜಾಮ ತಗೊಂಡು ಪ್ರವಾಸ ಕ್ಷೇತ್ರಕ್ಕೆ ಯಾತ್ರೆ ಹೋಗಬೇಕು, ಎಲ್ಲರೂ ತಯಾರಾಗಿ ಅಂಥೇಳಿ ಊರೊಳಗೆ ಡಂಗ್ರ ಸಾರಿಸ್ತಾರೆ. ಹಂಗೆ ಎಲ್ಲರೂ ಒಂದು ಪ್ರವಾಸಕ್ಕೆ ಹೋಗಕ್ಕೆ ತಯಾರು ಮಾಡ್ತಾರೆ. ಪ್ರವಾಸಕ್ಕೆ ಅವ್ರೇನು ಹಂಗೆ ಹೋಗಂಗಿಲ್ಲ, ಇಲ್ಲೇ ಮದ್ಯ ಸೇವನೆ ಮಾಡೋಂಗಿಲ್ಲ. ದ್ವಾರಕಾದಾಗ ಮದ್ಯವನ್ನು ತಯಾರು ಮಾಡೋಂಗಿಲ್ಲ, ಮದ್ಯವನ್ನು ಸಂಗ್ರಹ ಮಾಡೋಂಗಿಲ್ಲ. ಅದಕ್ಕೆ ಅವರು ಏನು ಮಾಡೋದು, ಗುಪ್ತವಾಗಿ ಮದ್ಯವನ್ನು ಸಂಗ್ರಹಿಸಿ ಇವರು ಹೋಗಿಂತ ಮುಂಚೆ ಪ್ರವಾಸಕ್ಕೆ ಎತ್ತಿನ ಗಾಡಿಯಾಗೋ ರಥದೊಳಗೋ ಚಕ್ರಿ ಒಳಗೋ ಎಲ್ಲದ್ರಾಗೋ ತುಂಬಿ ಚರ್ಮದ ಚೀಲದೊಳಗೆ ಮತ್ತೊಂದು ಎಂಥದ್ರೊಳಗೆ ಹಾಕಿ ಪಿಪಾಯದೊಳಗೆ ಹಾಕಿ ಅವರು ಸರಾಯನು ಮೊದಲೇ ಸಾಗಿಸಿರ್ತಾರೆ. ಅದರೊಟ್ಟಿಗಿನ ಶಸ್ತ್ರಾಸ್ತ್ರಗಳು, ತಮಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕೂಡ ಅದರೊಟ್ಟಿಗೆ ಅವರು ಸಾಗಿಸಿರ್ತಾರೆ. ಅಲ್ಲಿ ಸಾತ್ವಿಕಿ ಅನ್ನೋ ಒಂದು ಬಣ, ಕೃತವರ್ಮಂದು ಒಂದು ಬಣ, ಎರಡೂ ಬಣದವರು ಎಲ್ಲ ಥರ ತಮ್ಮ ತಯಾರಿ ಮಾಡಿಕೊಂಡು ಅವರು ಪ್ರವಾಸ ಯಾತ್ರೆಗೆ ತಯಾರಾಗ್ತಾರೆ. ಎಲ್ಲರೂ ಹೋಗಿ ಪ್ರವಾಸಕ್ಕೆ ಇಳಿದ ಮೇಲೆ ಅಲ್ಲಿ ಒಂದು ಜಾಗ ಗುರುತ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಡೇರೆಗಳನ್ನ ಹಾಕ್ತಾರೆ, ಬಿಡಾರ್ಗಳನ್ನು ಹೂಡ್ತಾರೆ. ತಮ್ಮ ಬೇಕಾದಂಥ ಒಂದು ಇರುವಂಥ ವ್ಯವಸ್ಥೆ ಮಾಡಿಕೊಂಡು ಅಲ್ಲೆಲ್ಲರೂ ಇರ್ತಾರೆ. ಇದ್ದು ಹಾಗೆ ದಿನಂಪ್ರತಿ ಪೂಜೆ ಪುನಸ್ಕಾರ ಯಜ್ಞ ಯಾಗ ಹೋಮ ಹವನ ಇವೆಲ್ಲ ನಡೀತಾ ಇರ್ತವೆ. ಹಂಗೆ ಅಡುಗೆ ಮಾಡೋರು ಅಡುಗೆ ಮಾಡ್ತಾರೆ, ಊಟ ಮಾಡೋರು ಊಟ ಮಾಡ್ತಾರೆ, ಕಟ್ಗೆ ತರೋರು ಕಟ್ಗೆ ತರ್ತಾರೆ, ಅಡುಗೆ ಮಾಡೋರು ಅಡುಗೆ ಮಾಡ್ತಾರೆ. ಆಮೇಲೆ ನೀರು ತರೋರು ನೀರು ತರ್ತಾರೆ, ನೀರ್ಗಂಟಿಗಳು ಅಂತಾರೆ, ನೀರು ತರ್ತಾರೆ. ಹಿಂಗೆ ನಡೆದುಕೊಂತ ಒಂದು ಸ್ವಲ್ಪ ದಿನ ನಡೀತದೆ. ಆಮೇಲೆ ಒಂದು ದಿನ ಏನಾಗೈತೆ ಅಂದರೆ ಎಲ್ಲ ಪೂಜೆ ಪುನಸ್ಕಾರ ಮುಗೀತು, ಯಜ್ಞ ಹವನ ಹೋಮಾದಿಗಳು ಮುಗಿದು ಊಟದ ಟೈಮ್ ಆಯ್ತು. ಎಲ್ಲರೂ ಊಟಕ್ಕೆ ಬರ್ರಿ ಅಂಥೇಳಿ ಆಮಂತ್ರ ಹೊತ್ತು ಊಟಕ್ಕೆ ಕೂಡ್ತಾರೆ. ಎಲ್ಲರೂ ಊಟಕ್ಕೆ ಕೂತಾಗ ಏನಾಕೈತೆ ಅಂದರೆ ಕೃಷ್ಣ, ಸಾತ್ವಿಕಿ, ಕೃತವರ್ಮ, ಬಲರಾಮ ಇವರೆಲ್ಲ ಒತ್ತಟ್ಟೆ ಊಟಕ್ಕೆ ಕೂಡ್ತಾರೆ. ಹುಡುಗರು ಒಂದು ಸುತ್ತು ಹುಡುಗರು ಕೂಡ್ತಾರೆ. ಆವಾಗ ಆರೋಗ್ಯನೇ ಆಕೈತೆ. ಕೃಷ್ಣ ಅಚಮನ ಸ್ವೀಕರಿಸಿ ಆ ತೀರ್ಥ ನೀರು ಕುಡಿದು ಅವ ಪಾಯಸಕ್ಕೆ ಕೈ ಹಾಕ್ತಾನೆ. ಕೃಷ್ಣ ಪಾಯಸಕ್ಕೆ ಕೈ ಹಾಕಿ ಬಾಯಿಗೆ ಇಟ್ಕೋಬೇಕತ್ತಾನೆ. ಮೂಗಿಗೆ ಸರಾಯಿದು ವಾಸನೆ ಬಡಿತೈತೆ, ತೋತಾನೆ. ಆಮೇಲೆ ಅನ್ನ ಸಾರ ತೋಳ್ ಹೋಗೋಣ, ಅದರಾಗೂ ಸರಾಯಿ ವಾಸನೆ ಬರ್ತದೆ. ಪ್ರತಿ ಪಲ್ಯ ಮತ್ತು ವ್ಯಂಜನದೊಳಗೆ ಎಲ್ಲನೂ ಸರಾಯಿ ವಾಸನೆ ಇತ್ತು.
ಅವ ಸಿಟ್ಟಿಗೆದ್ದೆಲ್ಲರೂ ದೂರ ನೋಡಾಕತ್ತಿದ್ದ ಕೃಷ್ಣ. ಅವಾಗ ಅವ್ನು ಗೇಲಿ ಮಾಡಿ ನಗ್ತಾರೆ ಹುಡುಗರು, ಗೇಲಿ ಮಾಡಿ ನಗ್ತಾರೆ. ಆವಾಗ ಕೃಷ್ಣಗೆ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಕೂಡಲೇ ಅವ ಬಲರಾಮ ಅವನು ಅಲ್ಲೇ ಒಬ್ಬನ ಕೈಯನ್ನು ಮಗ್ಗಲ ಇದ್ದದ್ದಂಥ ಒಂದು ಬುದ್ದಲಿಕೆ, ಸರಾಯಿ ಬುದ್ದಲಿಕೆ ಅಂದರೆ ಹುಜಿ ಅಂತ ಒಂದು ಪಾತ್ರೆ ಅದು, ಅದನ್ನು ತೊಗೊಂಡು ಗಟ್ಟ ಸರಾಯಿ ಕುಡಿದು ಏನೋ ಮಕ್ಕಳ್ರೆ ನಮ್ಮನ್ನ ಅಣಕ ಮಾಡ್ತೀರಿ ಅಂತೇಳಿ ಸಿಟ್ಟಿಗೆದ್ದು ಅವ ಹೋಗಿಬಿಡ್ತಾನೆ. ಆವಾಗ ಒಬ್ಬ ಹುಡುಗ ಕೃಷ್ಣಗೆ ಹಿಂಗೆ ಸೊನ್ನೆ ಮಾಡ್ತಾನೆ. ಮಾಡಿದ ಕೂಡಲೇ ಅದು ಪ್ರದ್ಯುಮ್ನ ಅಂದ್ರೆ ಅವನ ಮಗ, ಕೃಷ್ಣನ ಮಗ, ದೊಡ್ಡ ಮಗ, ರುಕ್ಮಿಣಿಗೆ ಹುಟ್ಟಿದವ ಅವನ ಮಗ. ಅವ ಸಿಟ್ಟಿಗೆದ್ದು ಆ ಹುಡುಗನ ಹೋಗಿ ಕೊಂದು ಕೊಂದ ಕೂಡಲೇ ಅವನ ಕಡೆಯವ್ರು ಎದ್ದು ಬಂದು ಈ ಪ್ರದ್ಯುಮ್ನ ಸಾತ್ಯಕಿಯನ್ನು ಕೊಲ್ತಾರೆ. ಹಿಂಗೆ ನಡೀತು. ಹೆಂಗದು ಇವ್ರು ಕೊಂದ್ರು ಜಗಳ ಹತ್ತಿ, ದೊಡ್ಡ ಜಗಳ ಹತ್ತಿ, ಆಮೇಲೆ ಇದು ದಾನ್ಲೆ ನೋಡಿ ಆ ಹೆಣ್ಮಕ್ಳು ಬರ್ತಾರೆ, ಪಾಪ ಅವ್ರ ಹೆಂಡ್ರೆಲ್ಲ ಓಡಿ ಬರ್ತಾರೆ, ಅವ್ರನ್ನ ಎಳೆದಾಡ್ತಾರೆ, ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಹಿಂಗೆ ಮಾಡ್ಕೋತ ಇದ್ದಾಗ ಆ ಪ್ರದ್ಯುಮ್ನ ಕೊಂದದ್ದು ಸಿಟ್ಟಿಗೆ ಕೃಷ್ಣ ಏನು ಮಾಡ್ತಾನೆ, ಏನು ನೀರೊಳಗೇನು ಒಗೆದಿದ್ದರಲ್ಲ ಒಣಕೆ ಪುಡಿ, ಅದು ಜೊಂಡು ಹುಲ್ಲಾಗಿ ಬೆಳೆದಿತ್ತು. ಅವ್ನು ಹೋಗಿ ಆ ಹುಲ್ಲು ತೊಗೊಂಬಂದು ಎಲ್ಲರನ್ನೂ ಚುಚ್ಚಿ ಕೃಷ್ಣ ಕೊಲ್ಲಾಕತ್ತಿದ್ದ. ಹಿಂಗೆ ಒಬ್ರಿಗೊಬ್ರು ಇವ್ರು ಕೊಂದರು, ಅವ್ರನ್ನ ಕೊಂದರು, ಇವ್ರನ್ನ ತುಳಿದ್ರು, ಇವ್ರು ಉಂಡ ಹಾರಿಸಿದ್ರು. ಹಿಂಗೆ ಮಾಡ್ಕೋತ ಇಡೀ ಯಾವ್ದವರೆಲ್ಲ ಅಲ್ಲಿ ನಾಶವಾಗಿ ಹೋಗ್ತಾರೆ. ಒಬ್ಬರು ಗಂಡಸು ಉಳಿಯಂಗಿಲ್ಲ. ಆವಾಗ ಉಳಿದವ್ರು ಯಾರಂದ್ರೆ ಇವ ಗರ್ಗಾಚಾರ್ಯ ಬೀಳ್ತಾನೆ, ಬೊಬ್ಬರು ಬೀಳ್ತಾನೆ, ಕೃಷ್ಣ, 3 ಮಂದಿ. ದಾರುಕಣ್ಣು ಒಬ್ಬವ ಸಾರಥಿ, ದಾರುಕಣ್ಣು, ಇವ್ರನ್ನ 3 ಮಂದಿ ಉಳಿದಿರ್ತಾರೆ. ಹಂಗೆ ಇವ ಎಲ್ಲ ಸತ್ ನೋಡ್ತಾರೆ, ಎಲ್ಲರೂ ಹೆಣವಾಗಿ ಬಿದ್ದಾರೆ. ಆವಾಗ ಬಲರಾಮ ಎಲ್ಲಿ ಅಂತ ಅವ್ರು ಚಿಂತೆ ಬರತಿ, ಹುಡುಕುಂತ ಅಲ್ಲಿಗೆ ಹೋಗ್ತಾರೆ. ಬಲರಾಮ ಸೆರೆ ಕುಡ್ಕೊಂತ ಒಂದು ಗಿಡಕ್ಕೆ ಆಧಾರಾಗಿ ಕುಳಿತಿದ್ದಾನ ಅನ್ನುವಲ್ಲಿಗೆ ಈ ಒಂದು ಅಧ್ಯಾಯವನ್ನು ಮುಗಿಸ್ತೇನೆ. ನಮಸ್ಕಾರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.